Dear student, now we are start on a rights. What is the rights? Rights are the conditions or opportunities essential for the development of personality of individual. Rights are the opportunities or conditions essential for the development of personality of individual. This is called as a rights. ಜವಾಬ್ದಾರಿಯುತವಾಗಿ ನಾವು ಕೆಲಸವನ್ನ ನಿರ್ವಹಿಸಲು ಅಥವಾ ಒಬ್ಬ ವ್ಯಕ್ತಿ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಲು ಇರುವಂತಹ ಒಂದು ವ್ಯವಸ್ಥೆಗೆ ನಾವು ಹಕ್ಕು ಎಂಬುದಾಗಿ ಕರೆಯುತ್ತೇವೆ. The state creates those conditions called ಆ ವ್ಯವಸ್ಥೆಯನ್ನ ರಾಜ್ಯವು ಹಕ್ಕುಗಳು ಎಂಬುದಾಗಿ ಕರೆದಿದೆ. ಪ್ರೊಟೆಕ್ಟ್ ದ ಲೈಫ್, ಜೀವಿಸುವ ಹಕ್ಕು, ದೆನ್ ಲಿಬರ್ಟಿ ಅಂಡ್ ಪ್ರಾಪರ್ಟಿ ಆಫ್ ದ ಪೀಪಲ್. ದೀಸ್ ಆರ್ ದ ಮೇನ್ ರೈಟ್ಸ್ ಆಫ್ ದ ಸಿಟಿಸನ್ಸ್ ಆಫ್ ಅ ಕಂಟ್ರಿ. These are rights are claims which are socially recognized to make the man's life happy. ಒಬ್ಬ ಮನುಷ್ಯನ ಸಾಮಾಜಿಕವಾದ ಅಥವಾ ಆರ್ಥಿಕವಾದ ರಾಜಕೀಯವಾದ ಬೆಳವಣಿಗೆಗೆ ಈ ಹಕ್ಕುಗಳು ಅನ್ನೋದು ತುಂಬಾನೇ ಮುಖ್ಯವಾಗ್ತದೆ. ಹಾಗಿದ್ರೆ ಈ ಹಕ್ಕುಗಳನ್ನ ನಾವು ಸಂವಿಧಾನದಲ್ಲಿ ಕೂಡ ನೋಡಬಹುದಾಗಿದೆ. ಬೇರೆ ನಮಗೆ ಫಂಡಮೆಂಟಲ್ ರೈಟ್ಸ್ ಅಂತ ಇದೆ, ಮೂಲಭೂತ ಹಕ್ಕುಗಳು. ಅದನ್ನು ಹೊರತುಪಡಿಸಿ ಕೂಡ ಬೇರೆ ಹಕ್ಕುಗಳನ್ನ ನೀಡಲಾಗಿದೆ. ಈ ಹಕ್ಕುಗಳನ್ನ ನಾವು ಗಮನಿಸೋದಾದ್ರೆ ನಮ್ಗೆ ಈ ಹಕ್ಕುಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತದೆ ಅದನ್ನ ನಾವು ಇನ್ನೊಂದು ಕೋರ್ಟಲ್ಲಿ ಕೂಡ, ಅಂದ್ರೆ ನಮ್ಗೆ ಏನಾದ್ರೂ ಸಮಸ್ಯೆಗಳಾದಾಗ ಅದನ್ನ ನಾವು ಕೋರ್ಟಲ್ಲಿ ಕೂಡ ಪ್ರಶ್ನೆ ಮಾಡಬಹುದಾಗಿದೆ. Next, the definition of the rights. According to the T.H. Green, rights are powers necessary to the fulfillment of man's vocation as a moral being. According to the T.H. Green, rights are powers necessary to the fulfillment of man's vocation as a normal being. Then, according to the H.J. Lasky, rights in fact are those conditions of social life without which no man can seek in general to be himself at his best. Rights in fact are those conditions of social life without which no man can seek in general to be himself at his best. Then classification of rights. According to it is broadly divided into two. One is a moral rights and second one is a civil rights, legal rights. First one is a moral rights and under the broadly divided into two. First one is moral rights and second one is a legal rights. Moral rights. What are the moral rights? ನೈತಿಕ ಹಕ್ಕುಗಳು ಅಂತ ನಾವು ಅದನ್ನ ಕರಿತೇವೆ. Moral rights are based on the code of morality practice in society. It is a practice in a society. Respect the others. ನೀವು ಇನ್ನೊಬ್ಬರಿಗೆ ಗೌರವವನ್ನ ಸೂಚಿಸಬೇಕು. ಅದನ್ನ ನಾವು ಮಾರಲ್ ರೈಟ್ಸ್ ಅಂತ ಕರಿತೇವೆ. ಈಗ ನೀವು ಗೌರವ ಕೊಡ್ಲಿಲ್ಲ ಅಂತ ಇದ್ದಾಗ ಅದನ್ನ ಕೋರ್ಟಲ್ಲಿ ಅವರು ನಮ್ಗೆ ಗೌರವವನ್ನ ಕೊಡ್ಲಿಲ್ಲ ಅಥವಾ ನಮ್ಗೆ ಅವ್ರ ರೆಸ್ಪೆಕ್ಟ್ ನೀಡಲಿಲ್ಲ ಅಂತ ಹೇಳಿ ನೀವು ಅದನ್ನ ಕೋರ್ಟಲ್ಲಿ ಪ್ರಶ್ನೆ ಮಾಡ್ಲಿಕ್ಕಾಗೋದಿಲ್ಲ. ದಟ್ ಇಸ್ ಅ ಮಾರಲ್ ಥಿಂಗ್. ನಮಗೆ ಮನೆಯಲ್ಲಿ ಅದನ್ನ ಹೇಳಿ ಕೊಟ್ಟಿರ್ತಾರೆ, ದೊಡ್ಡವರಿಗೆ ರೆಸ್ಪೆಕ್ಟ್ ಮಾಡಿ ಅಥವಾ ಚೆನ್ನಾಗಿ ಮಾತಾಡಿಸಿ ಅಥವಾ ಇನ್ನೊಬ್ಬರನ್ನ ನೋಯಿಸಿ ನೀವು ಮಾತಾಡಬೇಡಿ, ಈ ತರದ ಮಾತುಗಳನ್ನ ತುಂಬಾನೇ ಡಿಫರೆನ್ಸ್ ಅಲ್ಲಿ ನಮ್ಗೆ ಹೇಳಿಕೊಟ್ಟಿರ್ತಾರೆ. ಆ ಹೇಳಿಕೊಟ್ಟ ಮಾತುಗಳನ್ನ ನಾವು ಪಾಲಿಸಬೇಕಾಗ್ತದೆ. ಅದು ಮಾರಲ್ ರೈಟ್ಸ್ ಅಂತ ಕನ್ಸಿಡರ್ ಆಗ್ತದೆ. ಹಕ್ಕುಗಳು ಇನ್ನೊಬ್ಬರಿಗೆ ಚೆನ್ನಾಗಿ ಮಾತಾಡಿಸಿ ಅಥವಾ ಫ್ರೆಂಡ್ಸ್ಗಳನ್ನ ಚೆನ್ನಾಗಿ ನೀವು ನೋಡ್ಕೊಳ್ಳಿ ಅಥವಾ ಏಜ್ ಆದವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಬಟ್ ಇದನ್ನೆಲ್ಲ ನಮ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ ಕೋರ್ಟಲ್ಲಿ. ಅದು ನಮ್ಮ ನೈತಿಕ
ಮೌಲ್ಯಗಳು ಅಂತ ನಾವು ಅದನ್ನ ಕರಿತೀವಿ, ರೆಸ್ಪೆಕ್ಟ್ ಮಾಡುವಂಥದ್ದು. ದೇರ್ ಇಸ್ ನೋ ಸ್ಯಾಂಕ್ಷನ್ ಆಫ್ ದ ಸ್ಟೇಟ್ ಟು ಎನ್ಫೋರ್ಸ್ ದೆಮ್. ಇದನ್ನ ನಮಗೆ ಒತ್ತಾಯ ಮಾಡ್ಲಿಕ್ಕೆ ಸ್ಟೇಟ್ ಆಗುವುದಿಲ್ಲ ಅಥವಾ ರಾಜ್ಯ ಇದನ್ನು ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಪೇರೆಂಟ್ಸ್ ಅನ್ನ ನೋಡ್ಲೇಬೇಕು, ಇದು ನಮ್ಗೆ ಬೈ ಬರ್ತ್ ಆಗಿ ಬಂದಿರುವಂತದ್ದು, ಅದೇ ನಮ್ಗೆ ಗೊತ್ತಿರ್ತದೆ, ಹಾಗಾಗಿ ನಾವು ಇದನ್ನೆಲ್ಲ ವರ್ಕ್ ಅನ್ನ ಮಾಡ್ತಾ ಇರ್ತೇವೆ. Next, in the real force behind moral principle is the fear of social boycott. When moral rights are recognized by the state, they become the legal rights. This is not a legal rights. ಇದನ್ನು ನಾವು legal rights ಅಂತ consider ಮಾಡುವುದಿಲ್ಲ. This is a moral rights, and another one is called as a legal rights. It is punishable by the court. ಈ ಲೀಗಲ್ ರೈಟ್ಸ್ ಅನ್ನುವಂಥದ್ದು ಕಾನೂನಿಗೆ ಸಂಬಂಧಪಟ್ಟದ್ದಾಗಿರುವುದರಿಂದ ಇದನ್ನು ಪನಿಷಬಲ್ ಆಗಿರುತ್ತದೆ. ಲೀಗಲ್ ರೈಟ್ಸ್ ಆರ್ ದ ರೆಕಗ್ನೈಸ್ ಅಂಡ್ ಮೇಂಟೈನ್ ಬೈ ದ ಲಾ ಆಫ್ ದ ಸ್ಟೇಟ್. It is maintained by the state. These rights are guaranteed and enforced by the court of law. ನಮಗೆ ಇದಕ್ಕೆ ಶಿಕ್ಷೆಯನ್ನ ಒದಗಿಸಲಾಗುತ್ತದೆ ಈ ರೀತಿಯ ತಪ್ಪುಗಳು ನಡೆದಾಗ. Under the legal rights, it is broadly divided into 3. ಈಗ ನಾವು ಆಗ್ಲೇ ಹೇಳಿದ್ದೆ, ಫಸ್ಟ್ ಒನ್ ಈಸ್ ಮಾರಲ್ ರೈಟ್ಸ್, ನೈತಿಕ ಹಕ್ಕುಗಳು. ಎರಡನೇದು ಲೀಗಲ್ ರೈಟ್ಸ್, ಕಾನೂನಿನ ಹಕ್ಕುಗಳು. ಲೀಗಲ್ ರೈಟ್ಸ್ ಕಾನೂನಿನ ಹಕ್ಕುಗಳು. ಈ ಕಾನೂನಿನ ಹಕ್ಕುಗಳಲ್ಲಿ 3 ವಿಧ. ಕಾನೂನಿನ ಹಕ್ಕುಗಳಲ್ಲಿ 3 ವಿಧ ಇದೆ. ಒಂದು ಸಿವಿಲ್ ರೈಟ್ಸ್, ನಾಗರಿಕ ಹಕ್ಕುಗಳು. ಎರಡನೇದು ಪೊಲಿಟಿಕಲ್ ರೈಟ್ಸ್ ಅಂದ್ರೆ ರಾಜಕೀಯ ಹಕ್ಕುಗಳು. ಮೂರನೇದು ಇಕನಾಮಿಕ್ ರೈಟ್ಸ್, ಆರ್ಥಿಕ ಹಕ್ಕುಗಳು. ಫಸ್ಟ್ ಒನ್ ಈಸ್ ಸಿವಿಲ್ ರೈಟ್ಸ್, ಸೆಕೆಂಡ್ ಒನ್ ಈಸ್ ಪೊಲಿಟಿಕಲ್ ರೈಟ್ಸ್, ಅಂಡ್ ಥರ್ಡ್ ಒನ್ ಈಸ್ ಇಕನಾಮಿಕ್ ರೈಟ್ಸ್. ಇದು 3 ವಿಷಯಗಳಲ್ಲಿ ಮತ್ತೆ ಪುನಃ ಡಿವಿಷನ್ ಇದೆ. ಸಿವಿಲ್ ರೈಟ್ಸ್ ನಲ್ಲಿ ಬೇರೆ ಬೇರೆ ರೈಟ್ಸ್ ಗಳು ಬರ್ತವೆ. ಫಸ್ಟ್ ಒನ್ ಈಸ್ ಸಿವಿಲ್ ರೈಟ್ಸ್. ಸಿವಿಲ್ ರೈಟ್ಸ್ ನಾಗರಿಕ ಹಕ್ಕುಗಳು. Civil rights are those conditions which are essential to lead the civilized life. ನಾವು ನಾಗರಿಕರಾಗಿ ಬದುಕಲಿಕ್ಕೆ ಬೇಕಾದಂತಹ ಹಕ್ಕುಗಳನ್ನು ನಾವು ನಾಗರಿಕ ಹಕ್ಕುಗಳು ಎಂಬುದಾಗಿ ಕರೆಯುತ್ತೇವೆ. These rights fulfill the basic requirement of social life. ಇದೆಲ್ಲವೂ ಕೂಡ ನಮಗೆ ಅಗತ್ಯವಾಗಿ ಇರುವಂತಹ ವ್ಯವಸ್ಥೆಗಳನ್ನ ಪೂರೈಸುತ್ತದೆ. ಯಾವುದೆಲ್ಲ? ರೈಟ್ ಟು ಲೈಫ್. ರೈಟ್ ಟು ಲೈಫ್ ಅಂದ್ರೆ ಬದುಕುವ ಹಕ್ಕು. ನಮ್ಮನ್ನ ಬದುಕುವ ಹಕ್ಕು, ನಮಗೆ ಬದುಕುವ ಹಕ್ಕು ಇದೆ. ಯಾವುದೇ ವ್ಯಕ್ತಿಯಾಗಿರಲಿ, ಒಬ್ಬ ಮನುಷ್ಯ ಪ್ರಾಣಿ ಹುಟ್ಟಿರುವುದರಿಂದ ಅದಕ್ಕೆ ಬದುಕುವ ಹಕ್ಕು ಇದೆ. ಅದನ್ನ ನೀವು ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಬ್ಬರ ಬದುಕನ್ನ ನಿಮಗೆ ಕಸಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಆ ತರ ನಡೆದ್ರೆ ಅದಕ್ಕೆ ಕೋರ್ಟ್ ನಿಮಗೆ ಪನಿಷ್ಮೆಂಟ್ ಅನ್ನ ನೀಡುತ್ತದೆ. ಅದರ ಹೊರತುಪಡಿಸಿ ಕೂಡ ನೀವೇ ನಿಮ್ಮ ಜೀವನವನ್ನ ಕೊನೆಗೊಳಿಸ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಂದ್ರೆ ಸುಸೈಡ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಹ್ಯಾಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಬೇರೆ ಏನಾದ್ರೂ ಮೆಥಡ್ಗಳನ್ನ ಬಳಸುವುದಾಗಿರ್ಬೋದು, ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕೋರ್ಟ್ ಇದಕ್ಕೆ ಶಿಕ್ಷೆಯನ್ನ, ಒಂದು ವೇಳೆ ಅವ್ರು ಜೀವಂತವಾಗಿ ಉಳಿದ್ರೆ ಕೋರ್ಟ್ ಇದಕ್ಕೆ ಶಿಕ್ಷೆಯನ್ನ ನೀಡುತ್ತದೆ. ಅಂದ್ರೆ ಅದರ ಅರ್ಥ ಪ್ರತಿಯೊಬ್ಬ ಮನುಷ್ಯರಿಗೆ, ಹುಟ್ಟಿದವನಿಗೆ ಬದುಕುವ ಅರ್ಹತೆ ಇದೆ. ಅವರಿಗೆ ನಾರ್ಮಲ್ ಆಗಿ, ನ್ಯಾಚುರಲ್ ಆಗಿ ಡೆತ್ ಬರುವವರೆಗೆ ಅವರು ಯಾವುದೇ ರೀತಿಯ ಏನು ಅವರಾಗಿಯೂ ಕೂಡ ಸಾಯುವ ಹಾಗಿಲ್ಲ, ಅಥವಾ ಬೇರೆಯವರನ್ನು ಕೂಡ ಅವರು ನೆಮ್ಮದಿಯಿಂದ ಅಥವಾ ಸಾಯಿಸುವ ಹಾಗೆ ಇಲ್ಲ. ಇದು ಕೋರ್ಟ್ ನಿಂದ ಪನಿಷ್ಮೆಂಟ್ ಅಂತ ಕನ್ಸಿಡರ್ ಆಗ್ತದೆ. ಸ್ಟೇಟ್ ಇಟ್ಸೆಲ್ಫ್ ಕ್ಯಾನ್ ಸೆಂಟೆನ್ಸ್ ಅಂಡ್ ಅಕ್ಯೂಸ್ ಟು ದ ಡೆತ್. ಅಂದ್ರೆ ಕೋರ್ಟ್ ಯಾರಿಗೆ ಮರಣದಂಡನೆ ಅಂತ ನಿಗದಿ ಮಾಡಿದೆ, ಆ ಮರಣದಂಡನೆಯನ್ನ ಹೊರತುಪಡಿಸಿ, ಜೀವಾವಧಿಯಂತ ಶಿಕ್ಷೆ ಹೊರತುಪಡಿಸಿ ಉಳಿದವರಿಗೆ ಯಾರಿಗೂ ಕೂಡ ಮರಣದಂಡನೆ, ಅದನ್ನು ಹೊರತುಪಡಿಸಿ ಉಳಿದ ಯಾರಿಗೂ ಕೂಡ ಸಾಯುವ ಅಧಿಕಾರ ಕೂಡ ಇಲ್ಲ. ಕೊಟ್ಟಿನಿಂದಲೇ ಅವರಿಗೆ ಬದುಕುವ ಅಧಿಕಾರವು ದೊರೆತಿರುತ್ತದೆ. ನೆಕ್ಸ್ಟ್ ದ ರೈಟ್ ಟು ದ ಫ್ಯಾಮಿಲಿ. ರೈಟ್ ಟು ದ ಮ್ಯಾರಿ ಅಂಡ್ ಹ್ಯಾವ್ ಇಟ್ಸ್ ಓನ್ ಫ್ಯಾಮಿಲಿ. ಒಬ್ಬ ಮನುಷ್ಯನಾದವನಿಗೆ ಅವರಿಗೆ ಮದುವೆಯಾಗುವ ಮತ್ತೆ ಅವರದೇ ಆದ ಕುಟುಂಬವನ್ನ ಹೊಂದುವ ಅಧಿಕಾರವನ್ನ ನೀಡಲಾಗಿದೆ. ಫ್ಯಾಮಿಲಿ ಇಸ್ ಅ ಕ್ರೆಡಲ್ ಆಫ್ ಸಿವಿಲೈಸೇಷನ್. ನಾಗರಿಕತೆಯ ತೊಟ್ಟಿಲು ಎಂಬುದಾಗಿ ಇದನ್ನ ಕರೀತೇವೆ ನಾವು, ಫ್ಯಾಮಿಲಿಯನ್ನು, ಕುಟುಂಬವನ್ನು. ಇಂಪೋರ್ಟ್ ಸರ್ಟೇನ್ ರಿಸ್ಟ್ರಿಕ್ಷನ್ ಆಫ್ ದೀಸ್ ವೆಲ್ಬೇಯಿಂಗ್ ಆಫ್ ದ ಸೊಸೈಟಿ. ಅದಕ್ಕೋಸ್ಕರನೇ ಈ ರೆಸ್ಟ್ರಿಕ್ಷನ್ ಅನ್ನ ಕೆಲವು ನೀಡಲಾಗಿದೆ. ನಿಮಗೆ ಗೊತ್ತಿರಬಹುದು, ಅದು
ಮ್ಯಾರೇಜ್ ಏನು ವಿವಾಹ ಸಂದರ್ಭದಲ್ಲಿ ಅಥವಾ ಮದುವೆ ಆಗುವ ಸಂದರ್ಭದಲ್ಲಿ ಈ ಕೋರ್ಟ್ ಮ್ಯಾರೇಜ್ ಅಂತ ಬರ್ತದೆ, ಅಥವಾ ಈಗ ರಿಜಿಸ್ಟರ್ ಆಗುವಂಥದ್ದು ಕಂಪಲ್ಸರಿ. ಮ್ಯಾರೇಜ್ಗಳು ಅಂದ್ರೆ ಹುಡುಗ ಹುಡುಗಿ ಒಪ್ಪಿಗೆ ಇದ್ದು ಅದು ರಿಜಿಸ್ಟರ್ ಮ್ಯಾರೇಜ್ ಆಗಿರಬೇಕು. ನೀವು ಹೀಗೆ ಮದುವೆ ಆದ್ರೂ ಕೂಡ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳೇಬೇಕಾಗ್ತದೆ, ಯಾಕೆಂದ್ರೆ ಅದು ಪ್ರೂವ್ಡ್ ಲೀಗಲ್ ಆಗಿರುವಂತಹ ಒಂದು ವ್ಯವಸ್ಥೆ. ಹಾಗಾಗಿ ಇದೆಲ್ಲವನ್ನ ನಾವು ಇದರಲ್ಲಿ ನೋಡ್ಬೋದು, ಅದು ನಮ್ಮ ಹಕ್ಕಾಗಿ ಪರಿಣಮಿಸಿದೆ. ನೆಕ್ಸ್ಟ್ ದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ನಮಗೆ ಮಾತನಾಡುವ ಸ್ವಾತಂತ್ರ್ಯ ಮತ್ತು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವ ಸ್ವಾತಂತ್ರ್ಯ. ನಮ್ಗೆ ಮಾತನಾಡುವ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಹಾಗಂತೇಳಿ ನಾವೆಲ್ಲೆಂದರಲ್ಲಿ ಹೇಗೆ ಬೇಕಾದ್ರೂ ಮಾತನಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅವರಿಗೆ ಇನ್ನೊಬ್ಬರಿಗೆ ಅದು ಅದರಲ್ಲಿ ಇನ್ನೊಂದು ವಿಷಯವನ್ನ ಒಳಗೊಂಡಿದೆ. ಏನಂದ್ರೆ ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ನಾವು ಮಾತನಾಡಬೇಕು, ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಬೇಕು. ನಾವು ಭಾವನೆಗಳನ್ನ ವ್ಯಕ್ತಪಡಿಸುವಾಗ, ಎಕ್ಸ್ಪ್ರೆಷನ್ ಮಾಡುವಾಗ, ಮತ್ತೆ ನಾವು ಸ್ಪೀಚ್ ಮಾತನಾಡುವಾಗ ಎರಡೂ ವಿಷಯಗಳಲ್ಲಿ ಇನ್ನೊಬ್ಬರಿಗೆ ತೊಂದರೆಯಾಗಬಾರದು. ಅವರಿಗೂ ಕೂಡ ಆ ಹಕ್ಕುಗಳು ಇರ್ತವೆ, ಅವರಿಗೂ ಆ ಹಕ್ಕುಗಳು ಇರುವ ಕಾರಣ ನಾವು ನಮ್ಮ ಲಿಮಿಟ್ಸ್ ಒಳಗಡೆ ಎಷ್ಟು ಮಾತನಾಡಬೇಕು, ಏನ್ ಮಾತಾಡಬೇಕು ಅನ್ನುವ ಗಮನದಲ್ಲಿ ಇಟ್ಟುಕೊಂಡು ನಮಗೆ ಮಾತನಾಡುವ ಸ್ವಾತಂತ್ರ್ಯವನ್ನ ನೀಡಲಾಗಿದೆ. ಹಾಗೂ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಕೂಡ ನೀಡಲಾಗಿದೆ. ನೆಕ್ಸ್ಟ್ ದ ರೈಟ್ ಟು ಫಾರ್ಮ್ ದ ಅಸೋಸಿಯೇಷನ್ ಅಂಡ್ ಮೂವ್ ಅಬೌಟ್ ಫ್ರೀಲಿ. Form the man is a social being, is a made needs of multiplications. Multifarious is the needs. Then to safety is various needs. You can form the association. ಯು ಕ್ಯಾನ್ ಫಾರ್ಮ್ ದ ಅಸೋಸಿಯೇಷನ್. ನೀವು ಬೇರೆ ಬೇರೆ ರೀತಿಯ ಉದ್ದೇಶಗಳನ್ನ ಇಟ್ಟುಕೊಂಡು ಸಂಘ ಸಂಸ್ಥೆಗಳನ್ನ ರಚಿಸಬಹುದಾಗಿದೆ. ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಇರ್ಬೋದು, ಅದಕ್ಕೆ ಎಕ್ಸಾಂಪಲ್ ವುಮೆನ್ಸ್ ಅಸೋಸಿಯೇಷನ್, ಮಹಿಳಾ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್, ಇದು ನಿಮ್ಗೆ ಗೊತ್ತಿದೆ, ಸ್ವಸಹಾಯ ಸಂಘಗಳು, ಇದು ಕೂಡ ಅಸೋಸಿಯೇಷನ್ ಸಂಘ ಸಂಸ್ಥೆ ಆಗಿರ್ತದೆ. ಹಾಗಾಗಿ ನಿಮಗೆ ಬೇಕಾದಂತಹ ಸಂಘ ಸಂಸ್ಥೆಗಳನ್ನ ನೀವೇ ರಚಿಸಿಕೊಳ್ಬಹುದು. ಈಗ ನಿಮ್ಗೆ ಅದು ಗೊತ್ತಿರ್ತದೆ, ಯುವಕ ಮಂಡಲ, ಯುವತಿ ಮಂಡಲ, ಅಥವಾ ನಿಮ್ಮ ಏರಿಯಾದಲ್ಲಿ ಇರುವಂತಹ ಏನು ದೇವಸ್ಥಾನಗಳಿದ್ರೆ ಅದರ ಆರ್ಗನೈಸೇಷನ್ಗಳಿರ್ತವೆ, ಅದರಲ್ಲೆಲ್ಲ ನೀವು ಭಾಗವಹಿಸಬಹುದು ಅನ್ನುವುದನ್ನು ಇದು ಹೇಳ್ತದೆ. ನೆಕ್ಸ್ಟ್, ಮೂವ್ ಅಬೌಟ್ ಫ್ರೀಲಿ. ಈ ದೇಶದಲ್ಲಿ ನೀವು ಯಾವ ಭಾಗಕ್ಕೆ ಬೇಕಾದ್ರೂ ಹೋಗಬಹುದು ಫ್ರೀಲಿ. ಅಂದ್ರೆ ಹಣ ಕೊಡದೆ ಅಂತಲ್ಲ, ಅದರ ಅರ್ಥ ನೀವು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಯಾವುದೇ ಪಾಸ್ಪೋರ್ಟ್, ವೀಸಾ ಇಲ್ಲದೆ ಜಸ್ಟ್ ಟಿಕೆಟ್ಸ್ ಅನ್ನ ಇಟ್ಟುಕೊಂಡು ನಿಮ್ಗೆ ದೇಶದ ಯಾವ ಭಾಗದಲ್ಲಿ ಸುತ್ತಾಡಬೇಕು ಅಂತ ಇದೆಯೋ ಅಲ್ಲಿಗೆ ನೀವು ಸುತ್ತಾಡಬಹುದು, ಹೋಗಬಹುದು. ಯಾವುದೇ ರೀತಿಯ ಡಿಫರೆನ್ಸಸ್ಗಳು ಅದರಲ್ಲಿ ಇಲ್ಲ. ನಿಮಗೆ ಅದನ್ನ ಈಗ ಫಾರಿನ್ ಕಂಟ್ರೀಸ್ ಹೋಗ್ಬೇಕಾದ್ರೆ ನಮ್ಗೆ ವೀಸಾ, ಪಾಸ್ಪೋರ್ಟ್ ಎಲ್ಲ ಬೇಕಾಗ್ತದೆ, ಬಟ್ ಇಂಡಿಯಾದಲ್ಲಿ ಅದು ಇಲ್ಲ. ನೀವು ಯಾವ ಭಾಗಕ್ಕೆ ಹೋಗಬೇಕು ಅಂತ ಇದ್ರೆ ಲೀಗಲ್ ಪ್ರೊಸೀಜರ್ ಮೂಲಕ, ಈಗ ನಿಮ್ಗೆ ಆಧಾರ್ ಕಾರ್ಡ್ ಕೊಡ್ಬೇಕು ಅಂತ ಇರ್ತದೆ, ಅಥವಾ ಬೇರೆ ಏನಾದ್ರು ಕೇಳ್ತಾರೆ ಅಂತ ಆದ್ರೆ ಅದನ್ನ ನೀವು ತೋರಿಸಿ ಅದಕ್ಕೆ ಟಿಕೆಟ್ಸ್ ಎಷ್ಟು ಆಗ್ತದೆ ಅಷ್ಟನ್ನ ಪೇ ಮಾಡಿ ನೀವು ಇಡೀ ದೇಶವನ್ನ ಸುತ್ತಬಹುದಾಗಿದೆ. ಇದು ಹಕ್ಕನ್ನು ಕೂಡ ನಿಮಗೆ ನೀಡಲಾಗಿದೆ. ನೆಕ್ಸ್ಟ್, ದ ರೈಟ್ ಟು ರಿಲಿಜಿಯನ್. ರೈಟ್ ಟು ರಿಲಿಜಿಯನ್, ಧಾರ್ಮಿಕ ವ್ಯವಸ್ಥೆ. ನಿಮಗೆ ಬೇಕಾದಂತಹ ಯಾವ ಧಾರ್ಮಿಕ ವ್ಯವಸ್ಥೆಯನ್ನು ಕೂಡ ನೀವು ಆಚರಿಸಬಹುದು. ಈಗ ನೀವು ಹಿಂದೂ ಆಗಿದ್ರೆ ನೀವು ಇನ್ನೊಂದು ಧರ್ಮಕ್ಕೆ ಮತಾಂತರ ಹೊಂದಬಹುದು, ಅಥವಾ ಇನ್ನೊಂದು ಧರ್ಮದ ಕೆಲವೊಂದ್ಸಲ ನಮ್ಗೆ ಮತಾಂತರ ಹೊಂದೋದಿಲ್ಲ. ಕೆಲವರು ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು, ಅಥವಾ ಮುಸ್ಲಿಂ ಧರ್ಮದಲ್ಲೇ ಇದ್ದುಕೊಂಡು, ಅಥವಾ ಕ್ರಿಶ್ಚಿಯನ್ ಧರ್ಮದಲ್ಲೇ ಇದ್ದುಕೊಂಡು, ಪಾರ್ಸಿ ಧರ್ಮದಲ್ಲಿ ಇದ್ದುಕೊಂಡು ಕೂಡ ಕೆಲವೊಂದು ಏನು ಈಗ ದೇವಸ್ಥಾನಗಳಿರ್ತವೆ, ಅದಕ್ಕೆ ಹೋಗಬಾರದು ಅಂತ ಏನೂ ಇಲ್ಲ. ಅಥವಾ ಮುಸ್ಲಿಮ್ಸ್ ಏನು ದರ್ಗಾಗಳಿರ್ತವೆ, ಅದಕ್ಕೆ ಹೋಗಬಾರದು ಅಂತ ಏನೂ ಇಲ್ಲ. ಅಥವಾ ಕ್ರಿಶ್ಚಿಯನ್ಸ್ ಚರ್ಚ್ಗಳಿರ್ತವೆ, ಅದಕ್ಕೆ ಹೋಗಬಾರದು, ನೋಡಬಾರದು ಅಂತ ಏನೂ ಇಲ್ಲ. ನಿಮಗೆ ಧರ್ಮಗಳನ್ನ ಅನುಸರಿಸುವಾಗ ಆ ಹಕ್ಕುಗಳನ್ನ ನೀಡಲಾಗಿದೆ. ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ನೀವು ನಿಮ್ಮ ಧರ್ಮವನ್ನ ಪಾಲಿಸಬೇಕು, ಮತ್ತೆ ಪಾಲಿಸಬಹುದು. ನಿಮ್ಮ ಧರ್ಮಗಳನ್ನು ನೀವು ಅನುಸರಿಸುವಾಗಲೂ ಇನ್ನೊಬ್ಬರಿಗೆ ಅದು ತೊಂದರೆಯಾಗದ ರೀತಿಯಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ. ತೊಂದರೆ ಆಗ್ತದೆ ಅಂತಾದ್ರೆ ಅದು ಲೀಗಲಿ ಅಪರಾಧವಾಗ್ತದೆ. ನೆಕ್ಸ್ಟ್, ದ ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು.
ಪ್ರತಿಯೊಬ್ಬ ಮನುಷ್ಯನಿಗೆ ಸಮಾನತೆ ಅನ್ನೋದು ಬೇಕೇ ಬೇಕು. ಇನ್ ದ ಪ್ರಿವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದಟ್. ಈ ರೀತಿಯ ನಾವು ಬೆಳವಣಿಗೆಗಳನ್ನ ನಮ್ಮ ಮೊದಲನೇ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಈಕ್ವಾಲಿಟಿ ಅನ್ನೋದು, ರೈಟ್ ಟು ಈಕ್ವಾಲಿಟಿ ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ. ಜಾತಿ, ಧರ್ಮ, ಭಾಷೆ ಆಧಾರದ ಮೇಲೆ ಯಾವುದೇ ರೀತಿಯಲ್ಲೂ ಡಿಸ್ಕ್ರಿಮಿನೇಷನ್ ಮಾಡಲಿಕ್ಕೆ ಇಲ್ಲ. ನೆಕ್ಸ್ಟ್ ದ ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. ಈಗ ಕಂಪಲ್ಸರಿ ಇಂಡಿಯಾದಲ್ಲಿ 14 ವರ್ಷ ತುಂಬಿದ ಎಲ್ಲಾ ಮಕ್ಕಳಿಗೂ ಅಲ್ಲಿಯವರೆಗೆ ಕಂಪಲ್ಸರಿ ಎಜುಕೇಶನ್ ಅನ್ನ ನೀಡಬೇಕಾಗ್ತದೆ. ರೈಟ್ ಟು ಎಜುಕೇಶನ್ ಅಂತಾನೆ ಇದೆ, RTE. ಇಟ್ ಈಸ್ ಕೇಮ್ ಇನ್ ಟು ಎಕ್ಸಿಸ್ಟೆನ್ಸ್ 1st April 2010. 2010 ಏಪ್ರಿಲ್ 1ಕ್ಕೆ ಈ ಒಂದು ವ್ಯವಸ್ಥೆ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಎಲ್ಲರೂ 14 ಅಂದ್ರೆ 9th, ಆಲ್ಮೋಸ್ಟ್ 10th ಸ್ಟ್ಯಾಂಡರ್ಡ್ ವರೆಗೆ ಕಂಪಲ್ಸರಿಯಾಗಿ ಎಲ್ಲರೂ, ಹುಡುಗಿ ಹುಡುಗ ಯಾವ ಭೇದ ಇಲ್ಲದೆ ಎಲ್ಲರೂ ಎಜುಕೇಶನ್ ಅನ್ನ ಪಡಿಬೇಕಾಗ್ತದೆ. ನೆಕ್ಸ್ಟ್ ದ ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್, ಎಕ್ಸ್ಪ್ರೆಸ್ ದ ವ್ಯೂಸ್ ಥ್ರೂ ದ ಎಲೆಕ್ಟ್ರಾನಿಕ್ ಇಂಡಿಯಾ. ನಮಗೆ ಮಾಸ್ ಮೀಡಿಯಾ ಅಂತ ಬರ್ತದೆ, ಮಾಧ್ಯಮಗಳು. ನೀವು ಮಾಧ್ಯಮಗಳ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ಸೂಚಿಸುವ ಅಧಿಕಾರ ಇರ್ತದೆ. ಒಂದು ಸರ್ಕಾರವನ್ನ ನೀವು ಅಗೇನ್ಸ್ಟ್ ಮಾಡಬೇಕು ಅಂತ ಇದ್ದಾಗ, ಅಥವಾ ನೀವು ಯಾವುದೇ ಒಂದು ಪರ್ಸನ್ಗೆ ಹೇಳಬೇಕು ಅಂತ ಇದ್ದಾಗ, ರೀಚ್ ಆಗದೆ ಇರುವ ಸಂದರ್ಭದಲ್ಲಿ ನೀವು ಈ ಮಾಧ್ಯಮಗಳನ್ನ ಬಳಸಬಹುದಾಗಿದೆ. ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್. ದೆನ್ ದ ಸೆಕೆಂಡ್ ಒನ್ ಈಸ್ ಇಷ್ಟು ಸಿವಿಲ್ ರೈಟ್ಸ್. ಯಾವುದೆಲ್ಲ ಸಿವಿಲ್ ರೈಟ್ಸ್ ಅಲ್ಲಿ? ರೈಟ್ ಟು ಲೈಫ್, ರೈಟ್ ಟು ಫ್ಯಾಮಿಲಿ, right to freedom of speech and expression, right to religion, right to form association and move about freely, right to education, and right to freedom of press. ಇಷ್ಟು ಸಿವಿಲ್ ರೈಟ್ಸ್ ಅಲ್ಲಿ ಬರುವಂತದ್ದು. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಪೊಲಿಟಿಕಲ್ ರೈಟ್ಸ್. These rights are enjoyed the citizens of the state. ಇದು ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಅನುಭವಿಸಬೇಕಾದಂತಹ ಹಕ್ಕು ಆಗಿದೆ. ಇದರಲ್ಲಿ ಫಸ್ಟ್ ಒನ್ ಈಸ್ ರೈಟ್ ಟು ವೋಟ್. ರೈಟ್ ಟು ವೋಟ್, ರೈಟ್ ಟು ವೋಟ್ ಅಂತ ಹೇಳಿದ್ರೆ ಎಲ್ಲಾ ವ್ಯಕ್ತಿಗಳು 18 ವರ್ಷ ತುಂಬಿದ, ಹೂ ಕ್ರಾಸ್ ದ ಏಜ್ 18 years, ದೇ ಶುಡ್ ಫಾಲೋ ದ ಸ್ಟ್ರಿಕ್ಟ್ಲಿ. ಅವರು ಈ ಎಲ್ಲಾ ವ್ಯವಸ್ಥೆಗಳನ್ನ, ಭಾರತದಲ್ಲಿ ಯಾವ ರೀತಿಯಾದಂತಹ ಚುನಾವಣೆಗಳು ನಡೆಯುತ್ತದೆ, ಈ ಚುನಾವಣೆಗಳಿಗೆ ಭಾಗವಹಿಸುವ ಅಧಿಕಾರವನ್ನ, ಮತದಾನ ಮಾಡುವ ಅಧಿಕಾರವನ್ನ ಹೊಂದಿರ್ತಾರೆ. 18 ವರ್ಷ ದಾಟಿದ ಪ್ರತಿಯೊಬ್ಬ ಭಾರತದ ಪ್ರಜೆಯಾಗಿರುವುದು. This is the right to vote. Honest and judicious exercise of this right result in formation of the good government. ಒಂದು ಉತ್ತಮ ಸರ್ಕಾರದ ವ್ಯವಸ್ಥೆಗೆ ಅಥವಾ ಒಂದು ಉತ್ತಮ ಸರ್ಕಾರವನ್ನ ರೂಪಿಸ್ಲಿಕ್ಕೋಸ್ಕರ ಈ ವ್ಯವಸ್ಥೆಯನ್ನ ಮಾಡ್ಲಿಕ್ಕಾಗ್ತದೆ. ನೆಕ್ಸ್ಟ್ ದ ಕಂಟೆಸ್ಟ್ ಫಾರ್ ಎಲೆಕ್ಷನ್, ಚುನಾವಣೆಗೆ ಸ್ಪರ್ಧಿಸುವಂತ ಹಕ್ಕು. ಅವರಿಗೆ ಅಷ್ಟು ಏಜ್ ಆಗಿದ್ರೆ, ಈಗ ಲೋಕಸಭಾ ಚುನಾವಣೆಗೆ 25, ವಿಧಾನಸಭಾ ಚುನಾವಣೆಗೆ 25, ಲೋಕಲ್ ಸೆಲ್ಫ್ ಗವರ್ಮೆಂಟ್ಗಳಿಗೆ 21, ದೆನ್ ವಿಧಾನ ಪರಿಷತ್ ಚುನಾವಣೆಗೆ 30, ರಾಜ್ಯಸಭೆಗೆ 30, ಪ್ರೆಸಿಡೆಂಟ್ಗೆ 35, ಇಷ್ಟು ಏಜ್, ಗವರ್ನರ್ಗೆ 35, ಇಷ್ಟು ಏಜ್ ಕ್ವಾಲಿಫಿಕೇಶನ್ ಇದ್ರೆ, ಅದನ್ನು ಹೊರತುಪಡಿಸಿ ನಾವು ಯಾವುದೇ ರೀತಿಯ ಕ್ರಿಮಿನಲ್ ಅಪರಾಧಗಳನ್ನು ಹೊಂದಿರದೇ ಇದ್ರೆ, ಅಥವಾ ಯಾವುದೇ ಗವರ್ಮೆಂಟ್ ಹುದ್ದೆಯಲ್ಲಿ ಇಲ್ಲದೆ ಇದ್ರೆ, ಎಲ್ಲ ಅರ್ಹತೆಗಳು ನಮಗಿದ್ರೆ ನಾವು ಚುನಾವಣೆಗೆ ಸ್ಪರ್ಧಿಸಬಹುದಾಗಿದೆ. ನೆಕ್ಸ್ಟ್ ಒನ್ ಈಸ್ ರೈಟ್ ಟು ಹೋಲ್ಡ್ ದ ಪಬ್ಲಿಕ್ ಆಫೀಸಸ್. ಗವರ್ಮೆಂಟ್ ಪ್ರೊಸೀಜರ್ಗಳು ಅಥವಾ ಗವರ್ಮೆಂಟ್ ಆಫೀಸ್ಗಳು, ಗವರ್ಮೆಂಟ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುವಂತಹ ಎಲ್ಲ ಹಕ್ಕನ್ನು ನಿಮಗೆ ಅರ್ಹತೆ ಇದ್ರೆ ಆಗ ಅಧಿಕಾರವನ್ನ ನಿಮಗೆ ನೀಡಲಾಗಿದೆ. ನೆಕ್ಸ್ಟ್ ದ ರೈಟ್ ಟು ಪಿಟಿಷನ್, ಸರ್ಕಾರವನ್ನ ಟೀಕಿಸುವ ಹಕ್ಕು. ಸರ್ಕಾರ ತಪ್ಪು ಮಾಡಿದಾಗ ಅದನ್ನ ಟೀಕಿಸುವ ಅಧಿಕಾರವನ್ನ ಕೂಡ ಜನರಿಗೆ ನೀಡಲಾಗಿದೆ. ಯಾಕೆಂದ್ರೆ ಆ ಸರ್ಕಾರವನ್ನ ರಚಿಸುವವರು, ಮತದಾನ ಮಾಡಿ ರಚಿಸುವವರು ಕೂಡ ಜನರೇ ಆಗಿರುವುದರಿಂದ ಅವರನ್ನ ಕ್ರಿಟಿಸೈಸ್ ಮಾಡುವ ಅಧಿಕಾರ ಕೂಡ ಜನರಿಗೆ ಇದೆ. ನೆಕ್ಸ್ಟ್ ರೈಟ್ ಟು criticize the government and right to petition. These are the two citizen right grievances of the notice of the government. ಸರ್ಕಾರ ಏನಾದರೂ ಮಾಡಿದ ಅದರ ಯೋಜನೆಗಳು, ಪ್ಲಾನ್ಗಳು, ಅದನ್ನು ಕೂಡ ನಾವು ಪ್ರಶ್ನೆ ಮಾಡಬಹುದಾಗಿದೆ ಕೋರ್ಟ್ ಅಲ್ಲಿ. ನೆಕ್ಸ್ಟ್ ಇಟ್ ಈಸ್ ಅ ಪೊಲಿಟಿಕಲ್ ರೈಟ್ಸ್. ಒನ್ ಈಸ್ ಅ ರೈಟ್ ಟು ವೋಟ್, right to contest for election, right to hold public offices, right to petition, and right to criticize the government. Next one is economic rights. Next one is economic rights.
Rights is necessary for the individual to free from hunger and the poverty and the unemployment situations. ನಮಗೆ ಈ ನಿರುದ್ಯೋಗ ವ್ಯವಸ್ಥೆ ಅಥವಾ ಬಡತನವನ್ನ ನಿವಾರಿಸಲಿಕ್ಕೆ ನಮಗೆ ಈ ಹಕ್ಕು ತುಂಬಾನೇ ಮುಖ್ಯ ಆಗ್ತದೆ. ಆರ್ಥಿಕ ಸ್ವಾತಂತ್ರ್ಯ. ಅಂಡರ್ ದ economic rights, there is the first one is right to work. ಕೆಲಸ ಮಾಡುವ ಸ್ವಾತಂತ್ರ್ಯ. ನಿಮ್ಗೆ ಯಾವ ಕೆಲಸವನ್ನು ಬೇಕಾದ್ರೂ ನೀವು ಮಾಡಬಹುದು, ಆದ್ರೆ ಅದು ಇಲ್ಲೀಗಲ್ ಆಗಿರಬಾರ್ದು ಅಷ್ಟೇ. ಯಾವುದೇ ಕೆಲಸವನ್ನ ಈ ಕೆಲಸಗಳು ಮೇಲು ಈ ಕೆಲಸಗಳು ಕೀಳು ಅಂತ ಏನೂ ಇಲ್ಲ. ಕೆಲಸವ ನ್ಯಾಯಯುತವಾಗಿ ನೀವು ದುಡಿಯುವುದಾದ್ರೆ ನೀವು ಎಲ್ಲಾ ಕೆಲಸವನ್ನ ಮಾಡಬಹುದಾಗಿದೆ, ಇಲ್ಲೀಗಲ್ ಆಕ್ಟಿವಿಟೀಸ್ ಅನ್ನ ಹೊರತುಪಡಿಸಿ. ಸಂವಿಧಾನ ಬಾಹಿರ ಅಂತ ಕೆಲವು ಇರ್ತದೆ ಕೆಲಸಗಳು, ಅದನ್ನ ಹೊರತುಪಡಿಸಿ ನೀವು ಯಾವ ಕೆಲಸವನ್ನ ಮಾಡುವುದಿದ್ರು ಸರ್ಕಾರ ನಿಮಗೆ ಅಥವಾ ಕೋರ್ಟ್ ನಿಮಗೆ ಯಾವುದೇ ರೀತಿಯ ಕ್ವೆಶ್ಚನ್ ಅನ್ನ ಮಾಡುವುದಿಲ್ಲ. ಸರ್ಕಾರ ಅದಕ್ಕೆ ಸರಿಯಾದ ವ್ಯವಸ್ಥೆಯನ್ನೇ ಮಾಡಿಕೊಡ್ತದೆ. ಸೆಲೆಕ್ಟ್ ಎನಿ ವರ್ಕ್ ಆಫ್ ಹಿಸ್ ಚಾಯ್ಸ್, ಯುವರ್ ಚಾಯ್ಸ್, ಅದು ನಿಮ್ಮ ಚಾಯ್ಸ್, ನೀವು ವರ್ಕ್ ಮಾಡುವಂಥದ್ದು. ನೆಕ್ಸ್ಟ್ ದ ರೈಟ್ ಟು ಪ್ರಾಪರ್ಟಿ. ನೀವು ನಿಮ್ಮ ಪ್ರಾಪರ್ಟಿಯನ್ನ ಅಥವಾ ನಿಮ್ಮ ಆಸ್ತಿಯನ್ನ ಈ ದೇಶದಲ್ಲಿ ಯಾವ ಭಾಗದಲ್ಲಿ ಬೇಕಾದರೂ ಹೊಂದಬಹುದು. ಅದು ಲೀಗಲ್. ನಾನು ಆಗ್ಲೇ ಹೇಳಿದೆ, ಎಲ್ಲಾ ವಿಷಯಗಳು ಇದು ಲೀಗಲ್ ಆಗಿರುವಂಥದ್ದು. ಇಲ್ಲೀಗಲ್ ಆಗಿ ಮಾಡ್ಲಿಕ್ಕಿಲ್ಲ. ಲೀಗಲ್ ಆಗಿರುವಂತ ಯಾವ ವ್ಯವಸ್ಥೆ ಎಲ್ಲಿ ಬೇಕಾದ್ರೂ ನೀವು ಆಸ್ತಿಯನ್ನ, ನೀವೀಗ ಮಂಗಳೂರಲ್ಲಿದ್ರೆ ನಿಮ್ಗೆ ಒಂದು ಬಾಂಬೆಯಲ್ಲಿ ಸೈಟ್ ಪರ್ಚೇಸ್ ಆಗ್ಬೇಕು ಅಂದ್ರೆ ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು. ಇದನ್ನ ನಾವು ಹಕ್ಕು ಅಂತ ಕನ್ಸಿಡರ್ ಮಾಡ್ತೇವೆ. Property gives security to the life of an individual and provide incentive to the work. Then right to the contract. Right gives freedom of an individual enter into the agreement with other individual. ನಿಮ್ಗೆ ಗೊತ್ತಿರ್ಬೋದು, ಕಾಂಟ್ರಾಕ್ಟ್ ಅಂತ ಹೇಳಿದ್ರೆ ಗುತ್ತಿಗೆ ಪದ್ಧತಿ ಅಂದ್ರೆ ಒಬ್ಬ ವ್ಯವಸ್ಥೆಯನ್ನ ಇನ್ನೊಬ್ರು ಸೇರಿ, ಜೊತೆಯಾಗಿ ಸೇರಿ ಇಬ್ರು ಒಂದು ಬಿಸ್ನೆಸ್ ಮಾಡೋದಿದ್ರೆ ಅಥವಾ ವರ್ಕ್ ಮಾಡೋದಿದ್ರೆ ಒಟ್ಟಿಗೆ ಸೇರಿ ಕೂಡ ಕಾಂಟ್ರಾಕ್ಟ್ ಮೂಲಕ ಅವರು ವರ್ಕ್ ಅನ್ನ ಮಾಡಬಹುದಾಗಿದೆ. ನೆಕ್ಸ್ಟ್ ದ ರೈಟ್ ಟು ರೆಸ್ಟ್. ಒಬ್ಬ ಮನುಷ್ಯನಿಗೆ ರೆಸ್ಟ್ ಅನ್ನ ವರ್ಕ್ ಮಾಡಿದ ಮೇಲೆ ಇಷ್ಟು 8 hours ವರ್ಕ್, ದೆನ್ ರೆಸ್ಟ್. ಅವರಿಗೆ ರೆಸ್ಟ್ ನೀಡಬೇಕಾಗ್ತದೆ. ಯಾಕೆಂದ್ರೆ ಅವರು ಮರುದಿನ ಕೂಡ ಕೆಲಸವನ್ನ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಅವರು ಎಷ್ಟು ಕೆಲಸ ಮಾಡ್ತಾರೆ ಅದನ್ನ 8 ಗಂಟೆ ಕೆಲಸ, ಅದನ್ನು ಹೊರತುಪಡಿಸಿ ಸ್ವಲ್ಪ ಜಾಸ್ತಿ 1 hour ಹಾಗೆ ಸ್ವಲ್ಪ ಜಾಸ್ತಿ ಇರಬಹುದು, ಅದನ್ನು ಹೊರತುಪಡಿಸಿ ಇಡೀ ದಿನ ಅವರಿಗೆ ಕೆಲಸ ಮಾಡಬೇಕು. ಆ ತರದ ಒತ್ತಡವನ್ನ ಹೇರೋ ಹಾಗಿಲ್ಲ. The right enable individual to lead good life by getting adequate wages. ಪ್ರತಿಯೊಬ್ಬರಿಗೂ ಪರ್ಫೆಕ್ಟ್ ಆದ ವೇಜಸ್ ಅನ್ನ ಕೂಡ ನೀಡಬೇಕಾಗ್ತದೆ. ವೇಜಸ್ ಅನ್ನ ಎಷ್ಟು ನೀಡ್ತಾರೆ ಅದರ ಮೇಲೆ ಕೆಲಸದ ಅವಧಿಯನ್ನ ಗುರುತಿಸಲಾಗ್ತದೆ. Improve the capacity and the quality of work. Rest and leisure is very much required. ಪ್ರತಿಯೊಂದು ವ್ಯವಸ್ಥೆಯಲ್ಲಿ ಮನುಷ್ಯನಿಗೆ ವೇತನ ಮತ್ತು ರೆಸ್ಟ್ ಎರಡೂ ಕೂಡ ಕೆಲಸ, ಇಷ್ಟು 3 ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ದ ರೈಟ್ ಟು ಮೆಟೀರಿಯಲ್ ಸೆಕ್ಯೂರಿಟಿ. ಮೆಟೀರಿಯಲ್ ಸೆಕ್ಯೂರಿಟಿ ಅಂತ ಹೇಳಿದ್ರೆ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್ ಇರ್ಬೋದು, ಅಥವಾ ESI ಅಂದ್ರೆ ಅವರಿಗೆ ಹೆಲ್ತ್ಗೆ ಸಂಬಂಧಪಟ್ಟ ಇನ್ಶೂರೆನ್ಸ್ ಗಳಿರ್ಬೋದು, ಅಥವಾ ಡಿಸೆಬಿಲಿಟಿ ಅಂದ್ರೆ ಅವರಿಗೆ ಅಂಗವಿಕಲರಾಗಿದ್ರೆ ಅದಕ್ಕೆ ಸಂಬಂಧಪಟ್ಟ ಏನಾದ್ರೂ ಯೋಜನೆಗಳಿದ್ರೆ ಅದಿರ್ಬೋದು, ಅಥವಾ ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗಕ್ಕೆ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ಇರ್ಬೋದು. ಈ ಸೆಕ್ಯೂರಿಟಿಗಳನ್ನೆಲ್ಲವನ್ನ ಕೂಡ ನೀಡಬೇಕಾಗ್ತದೆ. ದಿಸ್ ಕಾಲ್ಡ್ ಎಸ್ ಎ ಇಕನಾಮಿಕ್ ರೈಟ್ಸ್. ಇಷ್ಟು ಇಕನಾಮಿಕ್ ರೈಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಆಲ್ ದೀಸ್ ಆರ್ ಇನ್ಕ್ಲೂಡೆಡ್ ಇನ್ ರೈಟ್ಸ್. ಇದರಲ್ಲಿ ನಾನು ಆಗಲೇ ಹೇಳಿದೆ, ಕೈಂಡ್ಸ್ ಆಫ್ ರೈಟ್ಸ್ ಅಲ್ಲಿ 2 ಬ್ರಾಡ್ಲಿ ಡಿವೈಡೆಡ್ ಇಂಟು 2. ಒನ್ ಇಸ್ ಅ ಮಾರಲ್ ರೈಟ್ಸ್ ಅಂದ್ರೆ ನೈತಿಕ ಹಕ್ಕುಗಳು, ಇನ್ನೊಂದು ಕಾನೂನಾತ್ಮಕ ಹಕ್ಕುಗಳು. ಈ ಕಾನೂನಾತ್ಮಕ ಹಕ್ಕುಗಳಲ್ಲಿ ಮತ್ತೆ 3 ವಿಧ. ಅದರಲ್ಲಿ ಫಸ್ಟ್ ಒನ್ ಸಿವಿಲ್ ರೈಟ್ಸ್, ನಾಗರಿಕ ಹಕ್ಕುಗಳು. ಎರಡನೇದು ಪೊಲಿಟಿಕಲ್ ರೈಟ್ಸ್, ರಾಜಕೀಯ ಹಕ್ಕುಗಳು. ಮೂರನೇದು ಇಕನಾಮಿಕ್ ರೈಟ್ಸ್ ಅಂದ್ರೆ ಆರ್ಥಿಕ ಹಕ್ಕುಗಳು. ಅದರಲ್ಲಿ ಫಸ್ಟ್ ಒನ್ ನಾಗರಿಕ ಹಕ್ಕುಗಳಲ್ಲಿ ಮತ್ತೆ ಪುನಃ ಡಿವಿಷನ್ ಇದೆ. ನಾಗರಿಕ ಹಕ್ಕುಗಳಲ್ಲಿ ರೈಟ್ ಟು ಲೈಫ್, ಬದುಕುವ ಹಕ್ಕು. ರೈಟ್ ಟು ಫ್ಯಾಮಿಲಿ, ಕುಟುಂಬದ ಹಕ್ಕು. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಮಾತನಾಡುವ ಮತ್ತು ಅಭಿವ್ಯಕ್ತಿ ಹಕ್ಕು. ನೆಕ್ಸ್ಟ್ ರೈಟ್ ಟು ಫಾರ್ಮ್ ಅಸೋಸಿಯೇಷನ್ ಅಂಡ್ ಮೂವ್
ಅಬೌಟ್ ಫ್ರೀಲಿ, ಸಂಘ ಸಂಸ್ಥೆಗಳನ್ನು ರಚಿಸುವ ಹಕ್ಕು. ನೆಕ್ಸ್ಟ್ ರೈಟ್ ಟು ರಿಲಿಜಿಯನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ನೆಕ್ಸ್ಟ್ ಈಕ್ವಾಲಿಟಿ, ರೈಟ್ ಟು ಈಕ್ವಾಲಿಟಿ, ಸ್ವಾತಂತ್ರ್ಯದ ಹಕ್ಕು. ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್, ಮಾಧ್ಯಮದ ಹಕ್ಕು. ನೆಕ್ಸ್ಟ್ ಪೊಲಿಟಿಕಲ್ ರೈಟ್ಸ್ ಅಲ್ಲಿ ಫಸ್ಟ್ ಒನ್ ರೈಟ್ ಟು ವೋಟ್, ಚುನಾವಣೆ ಮತದಾನ ಮಾಡುವ ಹಕ್ಕು. ಕಂಟೆಸ್ಟ್ ಫಾರ್ ಇಲೆಕ್ಷನ್, ಮತದಾನದ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು. ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಲಾಭದಾಯಕ ಹುದ್ದೆಯನ್ನು ಹೊಂದುವ ಹಕ್ಕು. ನೆಕ್ಸ್ಟ್ ರೈಟ್ ಟು ಪೆಟಿಷನ್, ರೈಟ್ ಟು ಕ್ರಿಟಿಸೈಸ್ ದ ಗವರ್ಮೆಂಟ್, ಸರ್ಕಾರವನ್ನು ಟೀಕಿಸುವ ಹಕ್ಕು. ನೆಕ್ಸ್ಟ್ ಇಕನಾಮಿಕ್ ರೈಟ್ಸ್ ಅಲ್ಲಿ ರೈಟ್ ಟು ವರ್ಕ್, ಕೆಲಸದ ಹಕ್ಕು. ರೈಟ್ ಟು ಪ್ರಾಪರ್ಟಿ, ಆಸ್ತಿ ಹೊಂದುವ ಹಕ್ಕು. ರೈಟ್ ಟು ಕಾಂಟ್ರಾಕ್ಟ್, ಗುತ್ತಿಗೆಯನ್ನ ಹೊಂದುವ ಹಕ್ಕು. ರೈಟ್ ಟು ರೆಸ್ಟ್, ಕೆಲಸದ ವಿಶ್ರಾಂತಿಯ ಹಕ್ಕು. ಇಷ್ಟು ಹಕ್ಕುಗಳು. ನೆಕ್ಸ್ಟ್ ರೈಟ್ ಟು ಮೆಟೀರಿಯಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಯ ಹಕ್ಕು. ಇಷ್ಟನ್ನ ನಾವು ಗಮನಿಸಬಹುದಾಗಿದೆ.